ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ಅಂಡ್ ಇವತ್ತಿನ ಬ್ಲಾಗ್ ನಾನು ಸಂಡೇ ಒಂದು ಲೈಕ್ ಫ್ರೆಂಡ್ಸ್ ವರ್ಸಸ್ ಫ್ಯಾಮಿಲಿ ಬ್ಲಾಗ್ ಮಾಡ್ತಿರೋ ಟೈಮ್ ಅಲ್ಲಿ ನನ್ನ ಆ ದಿನ ಒಂದು ಪ್ಲಾನ್ ಇದ್ದಿದ್ದು ಬರೀ ಫ್ರೆಂಡ್ಸ್ ವರ್ಸಸ್ ಫ್ಯಾಮಿಲಿ ಮಾತ್ರ ಮಾಡ್ಬೇಕು ಅಂತ. ಅಂಡ್ ಆ ದಿನದಲ್ಲೇ ನಮ್ಮ ಫ್ರೆಂಡ್ಸ್ ನನಗೆ ಸರ್ಪ್ರೈಸ್ ಆಗಿ ಲೈಕ್ 200K ಫಸ್ಟ್ ಅಕೌಂಟ್ ಆಗಿರೋದ್ರಿಂದ ಅವರು ಸಖತ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ಆ ತರ ಒಂದು ಸೆಲೆಬ್ರೇಷನ್ ಮಾಡಿಸ್ಬಿಟ್ರು. ಅದಕ್ಕೆ ಅದನ್ನ ಕಂಟಿನ್ಯೂಷನ್ ಲೈಕ್ ವೆಲ್ಕಮಿಂಗ್ ಕೊಡಕ್ಕಾಗಿಲ್ಲ, ಅದಕ್ಕೋಸ್ಕರ ಇವಾಗ ವೆಲ್ಕಮಿಂಗ್ ಕೊಡ್ತಾ ಇದೀನಿ. ಈಗ ನೆಕ್ಸ್ಟ್ ಏನೇನೆಲ್ಲ ಮಾಡಿದ್ರು ಅದನ್ನೆಲ್ಲ ನೋಡಿ ಪೂರ್ತಿ ನೋಡಿ ಸಖತ್ ಇದೆ, ಕ್ರೇಜಿ ಆಗಿದೆ ಅನ್ಕೊಳ್ಳಿ. ಅವ್ರು ಕೊಟ್ಟಿರೋ ಗಿಫ್ಟ್ ನೆನ್ಸ್ಕೋಬೇಕು. ಹ್ಯಾಟ್ಸ್ ಆಫ್ ಟು ಮೈ ಫ್ರೆಂಡ್ಸ್, ಥ್ಯಾಂಕ್ ಯು. ನೋಡ್ಕೊ ಬನ್ನಿ ಏನ್ರಲ್ಲ. ಇದ್ರಲ್ಲಿ ಏನೋ ಹಾಕ್ಸಿರ್ತಾರ ಪಕ್ಕ, ಇದ್ರಲ್ಲಿ ಏನೋ ಇರೋದ್ ಪಕ್ಕ. ಒಟ್ಟ ಇನ್ನೊಂದೈತಾ, ಇದ್ರಲ್ಲಿ ಏನೋ ಹಾಕೋರ್ ಪಕ್ಕ. ಅದ್ ಏನಂತ ನನಗೂ ಗೊತ್ತಿಲ್ಲ. ಗೈಸ್, ನನಗೆ ಗೊತ್ತಿತ್ತು ಇವ್ರು ಏನ್ ಮಾಡ್ತಾರಂತ. ಟಂಟಣ ಅಯ್ಯೋ ದೇವ್ರೆ, ಎಂತ ಸೆಲೆಬ್ರೇಷನ್. ಲೈಟ್ ಆಫ್ ಮಾಡ್ಬಿಡು, ಮುಖ ಕಾಣಿಸ್ತಾ. ಲೈಟ್ ಆಫ್ ಮಾಡ್ಬಿಡು. ಯಾವನ ಸ್ಪ್ರೇ ಕೊಟ್ಟಿದ್ದೆ? ನನ್ ಕೈ ಕೊಟ್ಟರು. ಹೋಗಿ ಬೆಂಕಿ ಪಟ್ಟ ಇರೋ ಡಿಸೈನ್ ಮಾಡ್ತೀನಿ ಗೈಸ್. ಒಂದ್ ಜೋಬಲ್ಲಿ ಅವಾಗ ಬೆಂಕಿ ಪಟ್ಟಣ ಇರುತ್ತೆ. ಎತ್ತಿಕ್ ಬಿಟ್ಟಿದ್ಯಾ? ಲೈಟರ್ ಶಿಫ್ಟ್ ಏನಿಡ್ಬೇಕು? ಈಗ ಒರಿಜಿನಲ್ ಬಂತಾ? ಕ್ಯಾಪ್ ಮುಂದಕ್ಕೆ ಇಡ್ಲೆ. ಸೂಪರ್ ಆಗಿದೆ. ಹಿಂಗಿರ್ಬೇಕು. ಪಿಂಕ್ ಕಲರ್ ನಿಮ್ಗೋಸ್ಕರ ತಗೊಬಂದೆ. ಇದೇನ್ ಮಾಡ್ಬೇಕು? ಬನ್ನು ಇಲ್ಲ ಹೋಗಿ ನಾನು ವಿಡಿಯೋ ಕೊಡೋದು. ಇದನ್ನು ಸಹ ಕರೆಕ್ಟ್ ಆಗಿ, ಇದು ಕರೆಕ್ಟ್ ಆಗಿ ಕೇಕ್ ಐತೆ ಅಲ್ವಾ? ಅವ್ರ ಹತ್ರ ಬಾಕ್ಸ್ ಕೇಳ್ದ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ತುಂಬಾ ಕೆಳಗೆ 200K ಅಂತ ಬರೀಲ್ಲ ಅಲ್ಲಿ. ಬರೀತೀನಿ ಹೀರೋ ಎದೆ ಮೇಲೆ. ನೋಡೇ ಇಲ್ಲ ನಾವು. ತೋರ್ಸ್ಕೊಂತೆಲ್ಲ ಮುಂದೆ ಅಲ್ಲ ಅಂಕಲ್ನು ಕ್ಯಾಮ್ರಾಮನ್ ಮಾಡ್ಬಿಟ್ಟಿದ್ದೀರಾ? ಅಲ್ಲ ಇದು ಲೈಟರ್ ಕೊಡು. ಲೈಟರ್ ನಾನು ನೋಡ್ತೀನಿ. ಆಯ್ತಿರೋ ನಿಮಿಷ ಕಟ್ ಮಾಡೋರ್ಗಾರು. ಇದು ಲೈಕ್ ಗ್ಯಾಸ್ ಸ್ಟೇಷನ್ ಬೇಕಾದ್ರೆ ಹಿಂದೆ ಹೊಡ್ಬಿಡು. ಹಿಂದೆ ಹೊಡ್ಬಿಡು. ಖಾಲಿ ಮಾಡ್ಬಿಡ. ಅದು ಚೆನ್ನಾಗಿಲ್ಲ. ಅದು ಬನ್ನಿ ಅಂಟೆ ಬಂದ್ಬಿಡಿ.
ಚಿರಾನ್ ತಿನ್ಸ ಬರ 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 ಬರ. ಏ ಬರ ಬರ ಬರ. ಬರ ಬರ ಬರ. ಏನ್ ಬೇಕು? ನಾನೇ ತಿನ್ನಿಸ್ತೀನಿ. ಎದ್ರು ಬೇಡ. ಎದ್ರು ಬೇಡ. ಆಯ್ತು. ಎದ್ರು ಬೇಡ. ನಾನು ತಿನ್ನಿಸ್ತೀನಿ ನಾನು. ನನಗೂ ಎಕ್ಸಾಮ್ ಓಕೆ ಸುರೇಲ್ ಮರ್ತದ ಅದ್ಯಾಕೆ ಪಕ್ಕ ಮಾಡ್ಕೊಂಡೆ ಏನಾದ್ರು ತಪ್ಪು ಮಾಡಿ ಓಕೆ ಖಾಲಿ ಆಯ್ತಾರ ಇಲ್ವಾ ಅದು? ಬೆಳ್ಳಗೈತಾನೆ ಬೆಳ್ಳಗೈತ ನೋಡಿ ಸಿಜ. ಪಾಪ ನಮ್ ಚಿನ್ನಿಗೆ ಹೊಡಿತಾ ಕೂತೋನೆ ಮೈದಲ್ಲಿ ಬಾಲ್ಡ್ ಆಮ್ಲೆಟ್ ಹಾಕೋನು ಬೋಲ ಮತ್ತೆ ನೀನ್ ಮತ್ತೋಗಿ ಹೊಡಿತಾನೆ. ಗೈಸ್ ಎಲ್ರು ಒಟ್ಟಿಗೆ ಊಟ ಮಾಡ್ತಾ ಇದೀವಿ ನೋಡಿ ಎಷ್ಟು ಚೆನ್ನಾಗಿದೆ. ತುಂಬಿದ ಕುಟುಂಬ ತರ ಕಾಣ್ತೈತೆ ನನಗಂತೂ. ನಾವಪ್ಪ ಬಿರಿಯಾನಿ ಮಾಡಿದ್ದಾರೆ ಜೊತೆಗೆ ಚಿಕನ್ ಫ್ರೈ, ಯಾಕಂದ್ರೆ ಇವಾಗ ಒಂದು ಚಾಲೆಂಜ್ ಬ್ಲಾಗ್ ಮಾಡಿಸ್ದೆ ಅದಕ್ಕೋಸ್ಕರ ಇವಾಗ ಚೆನ್ನಾಗಿ ಊಟ ಮಾಡ್ತಾರೆ. ಅಲ್ಲಿ ಪಾಪ ನಮ್ಮ ಚಿನ್ನಿ ಊಟ ಮಾಡ್ತಿಲ್ಲ ಬಿಕಾಸ್ ಸತ್ಯನಾರಾಯಣ ಪೂಜೆಗೆ ಪೂಜೆ ಮಾಡಿದಾರಂತೆ. 48 ಡೇಸ್ ತಿನ್ನೋಗಿಲ್ವಲ್ಲ, ನಾಳೆ ತಿನ್ಬೋದಂತೆ, ಇವತ್ತು ತಿನ್ನೋಗಿಲ್ಲ ಅನ್ಲಕ್. ಬಟ್ ಆದ್ರೂ ನಾಳೆಯಿಂದ ಚೆನ್ನಾಗಿ ಬರ್ಸ್ತಾನೆ. ದೂರ ಮಾಡಕ್ ಹೇಳ್ತಾ ಇದ್ದೀರಾ? ಅದೇ ನೀವು ಮಾಡ್ತೀರಾ ಅಂತ ಗೊತ್ತು ಅದಕ್ಕೆ ಮಾಡಲ್ಲ. ಅವ್ನ್ ಖುಷಿನೇ ನನ್ ಖುಷಿ. ಹಂಗಂದ್ರೆ ಡೈರೆಕ್ಟ್ ಆಗಿ ಕರ್ಕೊಂಡು ಯಾಕೆ ನೀನ್ ಕರ್ಕೊ ಬಂದಿ ನೆಕ್ಸ್ಟ್ ದಿನ ಕರ್ಕೊ ಬರ್ತೀನಿ. ಈಗ ಹೇಳು. ನಾಳೆನೇ ಕರ್ಕೊಂಡು ಬರ್ತೀನಿ ನಾನು. ಅಕ್ಕ ಹೂ ಅಂದ್ಬಿಟ್ಟ ಅಕ್ಕ ಹೂ ಅಂದ್ಬಿಟ್ಟ ನಿಮ್ ಮುಂದೆನೆ ಹೂ ಅಂತವನೆ. ಏನನ್ನಪ್ಪ ನೀನ್ ಹೇಳ್ಬೇಕು ತಾನೆ, ಹ್ಞೂ ಅಣ್ಣ ನಾನ್ ಕರ್ಕೊಂಡ್ ಬರೋಗೋ ಹಂಗಾದ್ರೆ ನೀನ್ ಮದ್ವೆ ಆಗಲ್ಲ ತಾನೆ ಅಣ್ಣ ಅಂತ. ತಲೆ ಇಲ್ಲ, ತಲೆ ಉಪಯೋಗಿಸ್ಬೇಕು ಅವಾಗ. ಹೇಳು. ಜನರೇಟ್ ಏನಿಲ್ಲ ಜನರೇಟ್ ಇಲ್ಲ 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 ಆಗಲ್ಲ. ಒಂದು 10 ವರ್ಷ ಐತೆ ಕರ್ಕೊಂಡು ಬರ್ತೀನಿ ಅಷ್ಟೇ. ಹತ್ತು ವರ್ಷ ಇರ್ತೀಯ? ಎಷ್ಟಿಂದ ಏಜ್ ಈಗ? ಇವಾಗ 15. 5 ವರ್ಷ ಆಗು. ಇನ್ನೂ ಇದೆ ಸಾಕಲ್ವಾ? ನೀನು ಹುಡುಗನ ಅಮ್ಮ ಬೇಕು ಅಂತ ಹೇಳ. ಹೇಳ ಬುಜ್ಜಿ ನನ್ಗೆ ಅದಕ್ಕೆ ಬೇಕು ಅಂತ ಹೇಳು. 5 ವರ್ಷ. ಸುದೀಪ್ ಅಣ್ಣ ಮದ್ವೆ ಆದ್ರು ಅವ್ನು ಕನ್ಫ್ಯೂಷನ್ ಅಲ್ಲಿ ನೋಡ್ತಾವ. ಅವನು ಏನ್ ಮಾತಾಡೋದಂತ ಗೊತ್ತಾಯ್ತಿಲ್ಲ ಪಾಪ ನಿಗೆ. ಪಕ್ಕ 5 ವರ್ಷ. 5 ವರ್ಷ. ಮದ್ವೆ ನಿಂದು ಹುಡುಗರಿಗೆ ಅಲ್ಲಿ ಅದನ್ನೇ ಹೇಳು. ಯಾರು ಹೇಳಿದ್ರು ಹುಡುಗರು 25 ಅಂತ? ನೋಡು ಅದೆಲ್ಲ ತಿಳ್ಕೊಂಡಿದ್ದಾನೆ ಆಂಟಿ. ಅದೆಲ್ಲ ಗೊತ್ತು ನಿನಗೆ? ಮತ್ತೆ ಹೇಳು ಸುದೀಪ್ ಮದುವೆ ಮಾಡ್ರಿ. ಹಾ ಫಸ್ಟ್ ನಿಂದಲ್ವೇ? ಫಸ್ಟ್ ತಾಯಣ್ಣ ಒಂದು ನೀ ಕರ್ಕೊಂಡ್ ಬಂದ್ಮೇಲೆ ಅವ್ನು ಅವ್ನು 23 ಈಗ. ನಿಂದಾದ್ಮೇಲೆ ನಂದು. 24 ಈಗ. 24 ಅಲ್ಲ ನಿಂದಾದ್ಮೇಲೆ ನಂದು. 25 ಕರೆಕ್ಟ್. ಇವಾಗ ನಾಳೆ ಮದುವೆ ಮಾಡೋಣ ಕೇಳು. ನಿಂದಾದ್ಮೇಲೆ ನಂದು. ಸರಿ ನಾಳೆ ನಾನು ತಿನ್ನ ಸರಿ ಪಕ್ಕ. ಓಯ್ ಕುಟ್ಟಿಸು ಅಲೇ ಹಿಂಗೆ ಬಾಯ್ ಬಿಡ್ಸೋದು. ಅಕ್ಕ ಅವ್ನು ನಮ್ ಜೊತೆ ಬಂದ್ಮೇಲೆ ಇನ್ನು ಬಾಯ್ ಬಿಡಿಸ್ತೀವಿ. ಅವಾಗ ರೆಕಾರ್ಡ್ ಮಾಡಿದ್ದೀನಿ ತೋರಿಸ್ತೀನಿ ಅಕ್ಕ. ಗ್ಯಾಪಲ್ ಅಂತಿರೋದಲ್ವಾ, ಇದೆ ಒಳ್ಳೆ ಚಾನ್ಸ್, 5 ವರ್ಷ ಅಷ್ಟೇ. ಒಳ್ಳೆ ಚಾನ್ಸ್ ಅಂತ. ಅಲ್ಲ ಚಿರ 5 ವರ್ಷ. ಅದ ಹೆಂಗೋ? 25 25 ಮದುವೆ ಹಂಗಾರೆ ನಿಂದು. ಆ ಲೆಕ್ಕದಾದ್ಮೇಲೆ ಇವನೇ ಹೇಳ್ಕೊಟ್ಟಿರೋದು. ಇವನೇ ಹೇಳ್ಕೊಟ್ಟಿದ್ದು. ಇವನೇ ಹೇಳ್ಕೊಟ್ಟಿದ್ದು. ಗೈಸ್ ತಿಂದಿದ್ದೆಲ್ಲ ಮುಗೀತು. ಸುವೇಲ್ ಹೊರಡ್ತಾನೆ. ಬೈ ಸುವೇಲ್, ಥ್ಯಾಂಕ್ ಯು. ಹುಷಾರು. ಫೈನಲಿ ಹೊರಡ್ರು ಎಲ್ಲ. ಬೈ ಶಿಶಾ. ಹುಷಾರು. ಟ್ಯೂಷನ್ ಬಂಕ್ ಮಾಡ್ತಿಲ್ಲ ಲೇ ಟ್ಯೂಷನ್. ಎಷ್ಟು ಗಂಟೆಗೆ ಇದ್ದು ಟ್ಯೂಷನ್? 2 ಗಂಟೆಗೆ ಇದ್ದು 4:15 ಹೋಯ್ತಿಲ್ಲ ಲೇ. ಬೈ ಶಿಶಾ. ನೆಕ್ಸ್ಟ್ ಮಾಡುವ. ಚಿನಿ ಬಾಯ್. ಗೈಸ್ ಪಾಪ ನಮ್ಮ ಅಮ್ಮಮ್ಮ ಪಾತ್ರೆ ತೊಳೆಯೋ ಟೈಮಲ್ಲಿ ಕೈ ತಕೊಂಡ್ಬಿಟ್ಟವ್ರೆ. ಅದಕ್ಕೆ ಪ್ಲಾಸ್ಟರ್ ಕೂರಿಸಿದ್ದೀನಿ. ಇವಾಗ ಒಂದು ವಿಡಿಯೋ ಶೂಟಿಂಗ್ ಅಂತ ನಾವು ಹೋಗ್ತಾ ಇದೀವಿ ಹೊರಗಡೆಗೆ. ನಮ್ಮ ಡ್ಯಾಡಿ
ಈ ಕಡೆ ನೋಡಿ, ಈ ಕಡೆ ಇಬ್ರು ಪಿಗರ್ಗಳು. ಪಾಪ ಎಲ್ಲ ಖಾಲಿ ಮಾಡೋದು. ಹೋಗ್ಬೋದಲ್ಲ. ಯಾವಾಗ ಬಂತದು? ನೆನ್ನೇನು ಎಲ್ಲಿಗೆ ಬಂತು? ಅದೇ ಹೇಳ್ತಿರೋದು. ಗೊತ್ತಿಲ್ಲ. ಎಲ್ಲಿ ಬಂತು ಅಂತ ಅಲ್ಲೋ ನಿಂತವ್ರು ಏನ್ ಮಾಡೋಣ? ಪೆಟ್ರೋಲ್ ಖಾಲಿ ಈಗ ಹಾಕ್ಸ್ಕೊಂಡು ಹೋಗ್ತಾರಲ್ಲ. ಇಲ್ಲೆಲ್ಲ ಪೆಟ್ರೋಲ್ ಬಂತು. ಅಲ್ಲ ಐತಲ್ಲ ಹಿಂದೆ, ಅಲ್ಗೆ ಹೋಗ್ಬೇಕು, ಮತ್ತೆ ಬರ್ಬೇಕು. ಇಲ್ಲಿ ಬಂದು ಶೂಟ್ ಮುಗಿಸಿದ್ವಿ. ನಾವು ಅಮ್ಮಂಗೆ ಒಂಥರ ಕಾಟ ಕೊಡ್ತಾ ಇದೀನಿ. ನಮ್ಮ ಅಮ್ಮನ್ ನೋಡಿ, ನಮ್ಮ ಅಮ್ಮ ಮುಖನೂ ಕೂಡ ಸೇಮ್ ಆಸ್ ಇಟ್ ಈಸ್ ನನ್ನ ಕೈಯಷ್ಟು. ಮನೆಯಿಂದ ಒಂದ್ 50 ಮೀಟರ್ನು ಇಲ್ಲ ಅನ್ಸುತ್ತೆ ವಾಕೇಬಲ್. ಆದ್ರೂ ನಮ್ಮ ಅಪ್ಪ ಕಾರ್ ತಗೊಂಡ್ಬಂದವ್ರೆ. ನಾವು ಲೇಔಟ್ಗೆ ಹೋಗ್ಬೇಕಂತ ಇದ್ದಿದ್ದು, ಬಟ್ ಪ್ಲಾನ್ ಕ್ಯಾನ್ಸಲ್ ಆಗಿ ಇಲ್ಲೇ ಒಂದು ದೇವಸ್ಥಾನ ಹತ್ರ ಮಾಡಿದ್ವಿ. ಇಲ್ಲಿ ಹೊಡೆದ್ಬಿಡ್ಲಪ್ಪ ಹೇಳು, ಹಿಂದೆ ಹೊಡೆದ್ಬಿಡ್ಲು. ಅಯ್ಯೋ ನೋಡಿ ಹಿಂಗಿಂಗೆ ಅಪ್ಪ. ಇವಳು ನೋಡಿ, ಇವಳು ಮುಖ ನೋಡಿ, ಇವಳು ಮುಖ. ಹೆಂಗಾಗುತ್ತೆ? ನಾಗವಲ್ಲಿ ಲುಕ್ಕು. ನನ್ನ ಮೇಲೆ ಅಟ್ಯಾಕ್ ಮಾಡಕ್ಕಿಂತ ಮುಂಚೆ ಚಿರು ದಾಟ್ ಬರ್ಬೇಕು. ಗೊತ್ತಿಲ್ಲ ನಿಂಗೆ? ಚಿರು ಇಲ್ದಿರೋ ಟೈಮಲ್ಲಿ ಓರಿ ತರ ನರಿ ತರ ಬಂದ್ಬಿಟ್ಟು ಅಟ್ಯಾಕ್ ಮಾಡ್ತಿದ್ಯಾ. ಚಿರು ಇದ್ದಾಗ ಬಾ, ಹುಲಿ ಪೌರುಷ ತೋರಿಸ್ತೀನಿ. ಶೋಟ್ ಮಾನ್, ನಾನ್ ಕಿತ್ತಾಕಿಲ್ಲ ಇದು. ಹೋಗ್ ಏನಾದ್ರೂ ಮಾಡ್ಕೋಗ, ನನ್ಗೇನು. ಚಿರು ಇಲ್ದಿರೋ ಟೈಮಲ್ಲಿ ಅಟ್ಯಾಕ್ ಮಾಡ್ತೀಯಾ? ಬಾ 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 ಬಾ. Come here. My hand, your face, so beautiful. My hand, this, your face is this much. If I catch like this, you come at us, you gone. If I catch like this and you push inside, push outside, push inside, push backside, you at us. See, this is my hand. Okay. See, I do machu mantra chu. You will like, if you will get satisfied. Okay. This Shih Tzu kudu center said, this is my hand. Chu mantar, chu mantar, chu mantar, chu mantar, chu. You get satisfied, right? You got irritated? That's I need. ಬಂದಿದ ತಕ್ಷಣ ನಾನು ಇದನ್ನ ಮ್ಯಾಟ್ ಅನ್ಕೊಂಡು ಒರೆಸ್ತಾ ಕೂತಿದ್ದೀನಿ. ನಿಜವಾಗ್ಲೂ ಮ್ಯಾಟ್ ಅನ್ಕೊಂಡು ಒರೆಸ್ತಾ ಇದ್ದೆ ನಾನು. ನೋಡಿದ್ರೆ ಇವಳ್ದು ಇದೇನಂತಾರ ಅದೇ ಇರ್ಬೇಕು. ಗೈಸ್, ಇವಳು ಹಾಕಿರೋ ಈ ಒಂದು ಟೀ ಶರ್ಟ್ ಅವ್ರ ಅಮ್ಮಂದಂತೆ. ನೋಡಿ, ಈಗ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲೆಲ್ಲ ಹೆಣ್ಮಕ್ಳಿಗೆ ಟೀ ಶರ್ಟ್ ಜಾಸ್ತಿ ಕೊಡಿಸ್ಬೇಕು ಅನ್ನೋ ಟೆನ್ಷನ್ ಇರಲ್ಲ. ಏನಕ್ಕೆ ಗೊತ್ತಾ? ಈಗ ನಾವು ಮದ್ವೆ ಆದ್ಮೇಲೆ ನಮ್ಮ ಮಕ್ಳಿಗೆ ಟೀ ಶರ್ಟ್ ತಗೋತೀವಲ್ಲ, ಅದನ್ನೇ ಹಾಕೊಂಡ್ಬಿಡ್ಬೋದು. ಸಿಂಪಲ್, ಜಾಸ್ತಿ ಖರ್ಚೆ ಇರಲ್ಲ. ಗೊತ್ತಾ? ಬಟ್ಟೆ ಮೇಲೆ ಜಾಸ್ತಿ ಖರ್ಚೆ ಇರಲ್ಲ. ಈ ತರ ಎಂ ಸೈಜು ಇಲ್ಲ ಎಸ್ ಸೈಜು ಇಲ್ಲ ಎಕ್ಸೆಸ್ ಸೈಜು ಈ ತರ ತಗೊಂಡು ಕೊಟ್ಬಿಟ್ರೆ ಮುಗಿತ್ ಸಾಕು. ನೋಡಿ, ಈ ಟೀ ಶರ್ಟ್ ಅವಳಿಗೆ ಆಗ್ತೈತೆ, ಬಟ್ ಆದ್ರೆ ಆ ಟೀ ಶರ್ಟ್ ಅವ್ರ ಅಮ್ಮಂದಂತೆ. ಇನ್ನು ಫರ್ದರ್ ಡೇಸ್ ಅಲ್ಲಿ ನಾವು ಒಂದು 5 ವರ್ಷ ಹೋದ್ಮೇಲೆ ಇನ್ನು ಯಾವ್ಯಾವ ಟೆಕ್ನಾಲಜಿ, ಯಾವ್ಯಾವ ಅಪ್ಡೇಟ್ಸ್ ಎಲ್ಲ ಬರುತ್ತೋ ಯಾರಿಗೊತ್ತು. ಗೈಸ್, ನೋಡಿದ್ರ ಕಂಪ್ಲೀಟ್ ಬರ್ತ್ಡೇ ಬ್ಲಾಗು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿರೋದು ಅವೆಲ್ಲ. ನಾನು ಯೋಚನೆ ಮಾಡಿರ್ಲಿಲ್ಲ, ಲೈಕ್ ಅವರು ಆ ತರ ಒಂದು ಬೊನ್ನಲ್ಲಿ ಕೇಕ್ ಇಟ್ಕೊಂಡು ಸ್ಪಾರ್ಕ್ ಅದೆಲ್ಲ ತಗೊಂಡ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಸಖತ್ತಾಗಿತ್ತು, ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ಇವಾಗ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ಬೇಕು ಈ ಬ್ಲಾಗ್ ಅನ್ನೋಕ್ಕೋಸ್ಕರ ಒಂದು ಕೈಲಿ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಇನ್ನೊಂದು ನನಗೆ ಗ್ಲಾಸ್ ಬೇಕು, ದೊಡ್ಡ ಗ್ಲಾಸ್. ಎಲ್ಲೈತೆ ಅಂತ ನೋಡ್ಬೇಕೀಗ. ಈ ಒಂದು ಎಕ್ಸ್ಪೆರಿಮೆಂಟ್ ನಾನೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದು ನೋಡೋಣ ಹೆಂಗ್ ಬರುತ್ತಂತ. ಈ ಅಕಸ್ಮಾತ್ ಚೆನ್ನಾಗಿ ಸಕ್ಸಸ್ಫುಲ್ ಆಯ್ತು ಅಂದ್ರೆ ನೀವು ಕೂಡ ಟ್ರೈ ಮಾಡಿ ಮನೇಲಿ. ಲೆಟ್ಸ್ ಸಿ. ಒಂದು ಗ್ಲಾಸ್ ಅಲ್ಲಿ ಇಷ್ಟು ನೀರ್ ಹಾಕೊಂಡಿದ್ದೀನಿ. ಓಕೆನಾ? ನೀರ್ನ ಹಿಂಗಿ ಇವಾಗ ಈ ಗ್ಲಾಸಿಗೆ ಒಂದು ನಿಂಬೆಹಣ್ಣು ಹಾಕ್ತೀನ. ನಿಂಬೆಹಣ್ಣು ಹಾಕಿದ ತಕ್ಷಣ ನಿಂಬೆಹಣ್ಣು ಪೂರ್ತಿ ಕೆಳಗಡೆ ಹೋಗುತ್ತೆ. ಓಕೆ. ಸೊ ಇವಾಗ ನಮ್ಮ ಅಮ್ಮಂಗೆ ಏನ್ ಟಾಸ್ಕ್ ಅಂದ್ರೆ, ಆ ನಿಂಬೆಹಣ್ಣ ನೀನು ಹೆಂಗಾದ್ರೂ ತೆಗಿ, ನೀನು ಒಳಗಡೆ ಕೈ ಹಾಕ್ಬಿಡೋರು ತೆಗಿ, ಆದ್ರೆ ಈ ಒಂದು ಗ್ಲಾಸ್ ಇಂದ ನೀರ್ ಬರೋ ಆಗಿಲ್ಲ. ಆಚೆಗೆ ನೀರ್ ಬರಬಾರ್ದು, ಬಟ್ ತೆಗಿಬೇಕು ನೀನು. ಗ್ಲಾಸ್ ಇರೋಂತ ಗ್ಲಾಸ್ ನ ಚೂಸ್ ಮಾಡಿದ್ದೆ. ಇವಾಗ ನಾನು ಕರೆಕ್ಟ್ ಆಗಿ ಈ ಗ್ಲಾಸ್ ತಗೊಂಡಿದ್ದೀನಿ. ಇದು ಒಂಚೂರು ಉದ್ದ ಐತೆ. ಅಂಡ್ ಇದನ್ನ ಹೆಂಗ್ ತೆಗಿತಾರೆ ಅಂತ ನೋಡೋಣ. ಓಕೆ, ಬಾಮ ಈಗ ತೆಗ್ದ್ಬಿಡಮ್ಮ, ನೋಡೋಣ. ತೆಗಿ ನೋಡೋಣ ಹೆಂಗ್ ತೆಗಿತೆ ಅಂತ ನಾನು ನೋಡ್ತೀನಿ. ಗೈಸ್, ನಮ್ಮ ಅಮ್ಮ ಹೆಂಗ್ ತೆಗಿತಾರೆ ಅಂತ ನಾನು ನೋಡ್ತೀನಿ. ಈಗ ಪರ್ಫೆಕ್ಟ್ ಇರೋದು. ಈಗ ಫುಲ್ ಆಯ್ತು, ನೀರು ಇದಾಗುತ್ತೆ.
ತುಂಬುದ್ನಲ್ಲಿ ನೀರು ನಿಮ್ಮ ಅಪ್ಪನ ಕೈ ಆಯ್ತು ನನ್ನ ಕೈಯಲ್ಲಿ ಇದು 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 ಪರ್ಫೆಕ್ಟ್. ಬಿತ್ತು 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 ಬಿಡು ಬಿತ್ತು ಬಿಡು. ಫುಲ್ ಹಾಕಿ ತೆಗಿಯಂಗಿಲ್ಲ ಮಗ. ತಲೆ ಓಡಿಸಿ ತೆಗಿಬೇಕು. ಆಯ್ತು ನಾನು ತೆಗಿತೀನಿ. ಸರಿ ಆಯ್ತು, ಓಕೆ. ಇವಾಗ ನಮ್ಮ ಅಪ್ಪ ತೆಗಿತಾರಂತೆ, ನೋಡೋಣ ಹೆಂಗ್ ತೆಗಿತಾರ ನಮ್ಮ ಅಪ್ಪ ಅಂತ. ನೋಡೋಣ ನಮ್ಮ ಅಪ್ಪ ಹೆಂಗ್ ತೆಗಿತಾರ. ಫೋನೆಲ್ಲ ಇಡಂಗಿಲ್ಲ ಕೈಯಲ್ಲಿ. ಏನಪ್ಪ ತಲೆ ಅದಕ್ಕೆ ನಾನು ಹೇಳಿದ್ದು ಕೈಯಲ್ಲಿ ತೆಗಿಬೇಕು ಅಂತ. ಟ್ರೈ ಮಾಡು. ಇಲ್ಲ ಆಗಲ್ಲ ಬಿಡೋದು, ನನ್ಗೆ ಗೊತ್ತೋಡಿ ಇಲ್ಲಿಗೆ ಹೋಗಿ ಚೆಲ್ ಬಿಡ್ತು ಅಷ್ಟೇ ಅಷ್ಟೇ. ನೀ ತೆಗಿಸಿ. ನಾನು ಇದನ್ನ ನೀಟಾಗಿ ತೆಗಿತೀನಿ. ಇರೋ ನಿಮಿಷ. ವಾ ಗೊತ್ತಾಯ್ತು ಬಿಡಿ. ಈಗ ಹಿಂಗ್ ಮಾಡ್ದ ಮೇಕ್ ಬರುತ್ತದು. ಜಿಂಕ ಲಕ 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 ಉ ಆ ಹೆಂಗೆ ಗೈಸ್ ಇದು ಒಂದು ರೀಲಲ್ಲಿ ನೋಡಿದ್ದೆ, ಅದನ್ನೇ ಇವಾಗ ಎಕ್ಸ್ಪ್ಲೇನ್ ಮಾಡಿದೀನಿ. ಹೋಗಿ ಅಲ್ಲಿ ಮಾಡೋದು ಅವ್ರಿಗೆ. ಈಗ ಅಲ್ಲಿ ಹೋಗ್ತೀನಿ. ಈಗ ಅಲ್ಲಿ ಹೋಗ್ತೀನಿ. ನಾನು ಎಕ್ಸೈಟ್ಮೆಂಟ್ ಅಲ್ಲಿ ನೀರು ಸೇರ್ಬಿಟ್ಟೆ. ಬಟ್ ಇವಾಗ ಇದನ್ನ ಅವ್ರ ಕೈಲಿ ಮಾಡ್ಸೋಣ. ಗೈಸ್ ಅಂಕಲ್ ಇದಾರೆ, ನಮ್ ಚೋಟ ಮರಿ, ಚಿರು, ಜ್ವರ ಎಲ್ರು ಇದಾರೆ. ಇವಾಗ ನೋಡೋಣ ಇದನ್ನ ಹೆಂಗ್ ಮಾಡ್ತಾರೆ ಇವರೆಲ್ಲ ಅಂತ. ಇರೇ ನೀನ್ ಹೇಳ್ಬಿಡಾರ, ನಿಂಗೆ ಗೊತ್ತಿರ ಲಾಸ್ಟ್ ಹೇಳು. ಏನಿರಾದ್ರು ಓಕೆ ಅಂಕಲ್. ಸರಿ ಮಾಡು, ಹೆಂಗ್ ಮಾಡ್ತೀನಿ ನೋಡ ನಾನು. ಕುಡಿಯಂಗಿಲ್ಲ ಬರೀ ಕೈಲಿ ಮಾತ್ರ. ಕುಡಿಯಂಗೂ ಇಲ್ಲ ಅಂಕಲ್, ಕೈಲೇ ತೆಗಿಬೇಕು. ಅದ್ ಹೆಂಗಿರುತ್ತೆ ಅದು ಹಂಗೆ ಇರುತ್ತೆ. ಒಂದ್ ಡ್ರಾಪ್ ಕೆಳಗ್ ಬರಂಗಿಲ್ಲ. ಬ್ರೋ ನಿಮಿಷ ನಂಗೆ ಕಾಣಿಸ್ಬಾರ್ದಾ? ತೆಗಿರಿ ಅಂಕಲ್ ನೋಡೋಣ. ಕಾಮನ್ ಅಂಕಲ್ ತೆಗಿರಿ, ನಮ್ಗೂ ಅದೇ ಬೇಕು. ಆಗ್ಲಿಲ್ವಾ? ಓಕೆ ಅಕ್ಕ ಇವಾಗ ಅಕ್ಕ ಮೇಲೆ ಬರ್ಬೇಕು. ಅದ್ ಹಂಗೆ ಇರುತ್ತಕ್ಕ. ಅದು ಡ್ರಾಪ್ ಬಿತ್ತು ಅಂದ್ರೆ ನೀವು ಓದಂಗೆ. ಐಡಿಯಾ ಗಿಡ ಎಲ್ಲ ಅಲ್ಲಿ ಸ್ಪೂನ್ ಅಲ್ಲೆಲ್ಲ ಎತ್ತಂಗಿಲ್ಲ ಬಾ. ಅದೇನೋ ಇಲ್ಲ ಅಂತ ಹೇಳಿಲ್ಲ. ಫೋನ್ ಇಲ್ಲ ನಂದು. ಅದ್ ಸ್ವಲ್ಪ ಮೇಲೆ ಬಂದ್ರೆ ಬರ್ಲಿ ಆಗಲ್ವಾ? ಒಂದ್ ಕೈಲಲ್ಲ ಬಂದ್ರೆ ಅದು ನಿನ್ ಕೈಲಿ ಆಯ್ತಾ? ನಿನ್ ಕೈಲಿ ಆಗಿಲ್ಲ, ಸಜೆಷನ್ ಬೇರೆ ಅಮ್ಮಂಗೆ. ನಾನ್ ತೆಗಿತೀನಿ, ಆರಾಮಾಗಿ ತೆಗಿತೀನಿ. ನನ್ ಕೈಯಾರ ತೆಗ್ಬಿಡ್ತೀನಿ. ಅಲ್ಲ ಇಲ್ಲೇನೋ ಅಮುಕ್ತ ಕೂತವ್ರು ಗುರು. ವಾಚ್ ನೀರು ಆಯ್ತು. ಬೋರ್ ನೀರು. ನೀನ್ ಲಾಸ್ಟ್ ಬರ ನಿಂದು. ನೀನು ಯಾರೋ ಹೇಳ್ಕೊಟ್ರು. ಇವಾಗ ಯಾರು ಹೇಳ್ಕೊಟ್ರು? ನಾನೇನ್ ಫೋನ್ ನೋಡ ಯಾರೋ ಹೇಳ್ಕೊಟ್ರು. ಈಗ ಅವನೇನದು ಹೇಳ್ಕೊಡಕ್ ಸಾಧ್ಯನ? ಒಂದೇ ಸರಿ ಇರೋದು. ಇರಿ ಅಂಕಲ್ ಮಾಡ್ತಾರೆ. ನಾನ್ ನೋಡ್ತೀನಿ. ಕೈ ಸೀರೆ ಹೇಳ್ಕೊಟ್ಬಿಟ್ಟ ಅವ್ನು. ನೋಡೋಣ ಅವನು ಆದ್ರೂ ಸಖತ್ತಾಗಿತ್ತಲ್ಲ. ಅಂಗಡಿನಾಗ ನಾನು ಇಕ್ತೀನಲ್ಲ ಲಿಂಬೆಹಣ್ಣು, ಅಂಗಡಿನಾಗ ಡಿಸ್ಟಿಕ್ ಅಂತ ಹಿಂಗ್ ಇಕ್ತೀನಲ್ಲ, ಹಿಂಗ ಒಳಕೋಗ್ಬಿಡ್ತದಲ್ಲ ಅದು. ಅವಾಗ ಏನ್ ಮಾಡ್ತೀರಾ, ಕಡ್ಡಿನಾಗ ಹಿಂಗಂತ ಇದ್ದೀನಿ. ದಡ್ಡಿ ಬಿಡ. ನಿಕ್ಕಲ್ ಆಗಿಲ್ಲ ಬಿಡ. ಆಯ್ತಾ ಆಗಿಲ್ಲ ಬಿಡ. ವೆಲ್ ಪ್ಲೇಡ್ ಅಂಕಲ್. ಕೊಡ್ಸ್ಬೇಕು. ಓಕೆ ಅಂಕಲ್ ಕೊಡಿಸ್ತೀನಿ ಪಕ್ಕ. ಮಾಡಿದ್ ನೋಡಿ ಕರೆಕ್ಟ್ ಅಕ್ಕ. ನೀವು ಮಾಡಿರೋದು ನೋಡಿದಾರ ಅಕ್ಕ. ಕರೆಕ್ಟ್. ಅವನ್ ಜ್ವರ ಗೈಸ್ ಪಾಪ, ಜ್ವರ ತಗೊಂಡಿದ್ರೆ ತಪ್ಪು ಅಲ್ವಾ? ಕರೆಕ್ಟ್ ಗೈಸ್ ಸಖತ್ತಾಗಿತ್ತು ಅನ್ಕೋತೀನಿ. ಕ್ರೇಜಿ ಆಗಿತ್ತು. ಸೊ ಫೈನಲಿ ಇವತ್ತಿನ ವಿಡಿಯೋ ಇದ್ದಿದ್ದು ಇಷ್ಟೇ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಒಂದು ಅಪ್ಕಮಿಂಗ್ ಡೇಸಲ್ಲಿ ಇನ್ನೊಂದು 2-3 ಡೇಸಲ್ಲೇ ಒಂದು ಭರ್ಜರಿ ಬ್ಲಾಗ್ ಬರ್ತೈತೆ, ಕಾಯ್ತಾರಿ. ಯಾರು ಇದುವರೆಗೂ ಮಾಡಿರಲ್ಲ. ನನ್ನ ಅನಿಸಿಕೆ ಪ್ರಕಾರ ಕರ್ನಾಟಕದಲ್ಲಿ ನಾನೇ ಇದು ಫಸ್ಟ್ ಟೈಮ್ ನಾನು ಒಬ್ಬನೇ ಇದನ್ನು ಮಾಡಿರೋದು ಅಂತ ಅಂದ್ಕೊಂಡಿದ್ದೀನಿ, ಭಾವಿಸಿದ್ದೀನಿ. ಬಟ್ ಅದು ಇನ್ನೊಂದು ಸ್ವಲ್ಪ ದಿನದಲ್ಲೇ ಬರುತ್ತೆ, ಕಾಯ್ತಾರಿ. ಕ್ರೇಜಿಯಾಗಿದೆ ಅದು ಮಾತ್ರ, ಲಿಟ್ರಲಿ ಕ್ರೇಜಿ. ಕಾಯ್ತಾರಿ. ಸ್ಟೇ ಟ್ಯೂನ್. ಬಾಯ್, ಲವ್ ಯು, ಬಾಯ್.